ಬಾಗಲಕೋಟೆ ನವನಗರದ ವಾರ್ಡ್ ನಂಬರ್ 24 ಸೆಕ್ಟರ್ ನಂಬರ್ 45ರಲ್ಲಿ ವಿಶ್ವಗುರು ವಾರ್ಡ್ ನಂಬರ್ 24 ಸೆಕ್ಟರ್ ನಂಬರ್ 45ರಲ್ಲಿ ವಿಶ್ವಗುರು ಬಸವಣ್ಣನವರ ಜಯಂತಿ ಆಚರಿಸಲಾಗಿದೆ. ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯರು ಆದ ಹಾಜಿ ಸಾಬ ದಂಡನ ಹಾಗೂ ಕಾರ್ಮಿಕ ಸಂಘ ಜಿಲ್ಲಾಧ್ಯಕ್ಷರು ಆದ ಫಕೀರಪ್ಪ ಮುತ್ತಲಗಿರಿ ಮತ್ತು ಮುಸ್ಲಿಂ ಧರ್ಮಗುರುಗಳು ಆದ ಉಮರ್ ಫಾರೂಕ್ ಗಡದಿನ್ನಿ, ಆತ್ಮರಾಮ್ ನೀಲನಾಯಕ ಹಾಗೂ ಆಕಾಶ ಆಸಂಗಿ, ಮಹೇಶ್ ಬಿಳಗಿ ಹಾಗೂ ಸೆಕ್ಟರ್ ನಂಬರ್ 45ರ ಮುಖಂಡರು ಭಾಗಿಯಾಗಿದ್ದರು. ಬಸವಣ್ಣ ಅವರ ಜಯಂತಿ ಆಚರಿಸಲಾಗಿದೆ. ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯರು ಆದ ಹಾಜಿ ಸಾಬ್ ದಂಡಿನ ಹಾಗೂ ಕಾರ್ಮಿಕ ಸಂಘ ಜಿಲ್ಲಾಧ್ಯಕ್ಷರು ಆದ ಫಕೀರಪ್ಪ ಮುತ್ತಲಗಿರಿ ಮತ್ತು ಮುಸ್ಲಿಂ ಧರ್ಮಗುರುಗಳು ಆದ ಉಮರ್ ಫಾರೂಕ್ ಗಡದಿನಿ, ಆತ್ಮರಾಮ್ ನೀಲನಾಯಕ್ ಹಾಗೂ ಆಕಾಶ ಆಸಂಗಿ, ಮಹೇಶ್ ಬಿಳಗಿ ಹಾಗೂ ಸೆಕ್ಟರ್ ನಂಬರ್ 45ರ ಮುಖಂಡರು ಭಾವೈಕ್ಯತೆಯಿಂದ ಈ ದಿನ ವಿಶ್ವಗುರು ಬಸವಣ್ಣವರ ಆಚರಣೆ ಮಾಡ್ತಾ ಇದ್ದೀವಿ. ಮುಂದಿನ ದಿನ ಬಾಗಲಕೋಟೆಗೆ ಒಳಿತಾಗಲಿ, ಚೆನ್ನಾಗಿ ಮಳೆ ಬರಲಿ ಮತ್ತು ಯಾವುದೇ ಕೋಮು ಗಲಭೆ ಆಗದೇ ಇರಲಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು ದಿನಗಳಿಂದ ಕೋಮು ಗಲಭೆ ಆಗ್ತಿದ್ದಾವೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಂದೆ ಆದರೂ ಕೂಡ ಹಿಂದೂ ಮುಸ್ಲಿಂ ಬಾಂಧವರು ಸಹೋದರತ್ವದಿಂದ ಬಾಂಧವ್ಯದಿಂದ ಇರಬೇಕು. ಈಗ ನಾವು ಹಿಂದೂ ಮುಸ್ಲಿಮರು ಕೂಡೇನೆ ಬಸವಣ್ಣನವರ ಆಚರಣೆ ಮಾಡ್ತಿದ್ದೀವಿ. ಹಾಗೆ ಎಲ್ಲರೂ ಕೂಡ ಒಂದೇ ಭಾವದಿಂದ ಬಾಗಲಕೋಟೆಯಲ್ಲಿ ಇರೋಣ. 10 ಹಲವು ತತ್ವಗಳು, ಅವರ ಸಂದೇಶಗಳು ಜಗತ್ತಿಗೆ ಸಾರಿದ್ದಾವೆ. ಅವರು ಅದಕ್ಕಾಗಿ ಅವರು ವಿಶ್ವಗುರು ಆಗಿದ್ದಾರೆ. ನಾವು ಬಸವಣ್ಣವರ ತತ್ವ ಸಿದ್ಧಾಂತಗಳು ನಮ್ಮ ನಿಜ ಜೀವನದಲ್ಲಿ, ನಮ್ಮ ಏನು ಕಾರ್ಯಗಳಲ್ಲಿ, ದಿನನಿತ್ಯದ ಕಾರ್ಯಗಳಲ್ಲಿ ನಾವು ಸ್ವಲ್ಪ ಬಸವಣ್ಣವರಾಗಲಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಪಾಲನೆ ಮಾಡಬೇಕು. ನಮ್ಮ ಯುವಕರು ನಾವೇನು ಈಗ ನಾವು ಏನು ಹಾಕ್ಕೊಡ್ತೀವಿ ಆ ಮಾರ್ಗದಾಗ ನಮ್ಮ ಮುಂದಿನ ಪೀಳಿಗೆ ಯುವಕರು, ಆ ಯುವಕರಲ್ಲಿ ಜಾಗೃತಿ ಮೂಡಬೇಕು. ಬಸವಣ್ಣವರ ತತ್ವ ಸಿದ್ಧಾಂತಗಳು ಏನೇನದವರು, ಅನ್ಯರಿಗೆ ಅಸಹ್ಯ ಪಡಬೇಡ, ನುಡಿದಂತೆ ನಡೆಯಬೇಕು. ಈ ರೀತಿ 10 ಹಲವು ವಚನಗಳು ಅದಾವೆ. ಅವ್ರ ವಚನಗಳು ಅವ್ರು ನಮ್ಮ ಜೀವನಕ್ಕೆ ದಾರಿದೀಪ ಇದ್ದಂಗೆ. ಅವು ಎಲ್ಲ ವಚನಗಳು, ತತ್ವಗಳು, ಸಿದ್ಧಾಂತಗಳು ನಮ್ಮ ನಿಜ ಜೀವನದಲ್ಲಿ ನಾವು ಎಲ್ಲರೂ ಪಾಲನೆ ಮಾಡಬೇಕು. ಅಲ್ಪ ಸ್ವಲ್ಪ ಆದರೂ ಪಾಲನೆ ಮಾಡಬೇಕು. ಈಗ ನಮ್ಮ ಇಲ್ಲಿ ಬಾಗಲಕೋಟೆ ಶಹರದಲ್ಲಿ ಆಗಲಿ ಅಥವಾ ದೇಶದಲ್ಲಿ ಆಗಲಿ ಯಾರೋ ಒಬ್ಬರು ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ರಾಜಕೀಯ ಜೀವನಕ್ಕಾಗಿ ಭಾವನಾತ್ಮಕವಾಗಿ ದೇಶವನ್ನು ಒಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಯುವಕರು ಇದ್ರ ಬಗ್ಗೆ ಭಾಳ ಎಚ್ಚರ ವಹಿಸಿ ನಾವು ಎಲ್ಲರೂ ಸಹೋದರರು, ಭಾರತ ದೇಶದಲ್ಲಿ ಇದ್ದವರು ಎಲ್ಲರೂ ಸಹೋದರರು, ಸಮಾನರು, ಎಲ್ಲರೂ ಒಂದೇ ಸಂವಿಧಾನ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಗೌರವಿಸಬೇಕು. ಆ ಸಂವಿಧಾನದ ಹಕ್ಕುಗಳನ್ನು ನಾವು ಪಡೆಯಲು ಹೋರಾಟ ಮಾಡಬೇಕಂತ ಹೇಳಿ ಕರೆ ನೀಡಿದ್ದಾರೆ. ಅವು ಎಲ್ಲವೂ ನಮಗೆ ನೆನಪು ಆಗಬೇಕು, ನಮ್ಮ ಯುವಕರಿಗೆ ಕಲಿಸಬೇಕು. ಎಲ್ಲ ಮಾತುಗಳು, ಇಂಥ ಕಾರ್ಯಕ್ರಮಗಳು ಅವಾಗ ಆಗ್ತಾ ಇರಬೇಕು. ಆವಾಗ ಮಾತ್ರ ಸಮಾಜ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಐತಿ. ನಮ್ಮಲ್ಲಿ, ನಮ್ಮ ಯುವಕರಲ್ಲಿ, ಮಹಿಳೆಯರಲ್ಲಿ ಇಂಥ ಜಾಗೃತಿ ಕಾರ್ಯಕ್ರಮಗಳನ್ನು ಮೂಡಿಸಬೇಕು. ವಾರ್ಡ್ ಮಟ್ಟದಿಂದ, ಶಹರ ಮಟ್ಟದಿಂದ, ಹೋಬಳಿ ಮಟ್ಟದಿಂದ, ಗ್ರಾಮ ಮಟ್ಟದಿಂದ ಇಂಥ ಕಾರ್ಯಕ್ರಮಗಳು ಹಮ್ಮಿಕೊಂಡು ಸಮಾಜ ಸುಧಾರಣೆ ನಮ್ಮ ಪಾತ್ರನೂ ಮುಖ್ಯ ಭಾಳ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ರಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳಿ, ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದಕ್ಕೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ಲರಿಗೂ ಧನ್ಯವಾದಗಳು.